ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೊದಲನೇ ಸಲ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದು. ರಶ್ ಇಲ್ಲ ಅಂತ ಅಂದ್ಕೊಂಡು ಹೋದ್ವಿ. ಹೊರಗಡೆ ಮಾತ್ರ ಇಷ್ಟೊಂದು ರಶ್ ಇದೆ, ಒಳಗಡೆ ದೇವ್ರ ದರ್ಶನ ಬೇಗ ಆಗುತ್ತೆ ಅಂತ ಹೋದ್ವಿ. ಆದರೆ ಒಳಗಡೆ ತುಂಬಾನೇ ದೊಡ್ಡ ಕ್ಯೂ ಇದೆ, ತುಂಬ ರೌಂಡ್ಸ್ ಬರಬೇಕಾಗಿತ್ತು. ಸೊ 2:30-3 ಗಂಟೆ ಆಗುತ್ತೆ ಅಂತ ಹೇಳಿದ್ರು. ಸರಿ ವಾಪಸ್ ಬಂದ್ವಿ. ವಾಪಸ್ ಬಂದು ಹೊರಗಡೆಯಿಂದ ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ಒಳಗಡೆ ಗರ್ಭಗುಡಿಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ಹೊರಗಡೆಯಿಂದ ನೋಡಿ ಎಷ್ಟು ರಶ್ ಇದೆ, ಜನ ಅಂದ್ರೆ ಅಷ್ಟೊಂದು ರಶ್ ಇದ್ದಾರೆ. ಅಮ್ಮನ ಮುಂದೆ ಈ ರೀತಿ ಉಪ್ಪಿನ ಹರಕೆಯನ್ನ ಅರ್ಪಿಸ್ತಾ ಇದ್ದಾರೆ. ತಮ್ಮ ಬೇಡಿಕೆಗಳು ಹರಕೆಗಳು ಈಡೇರಿದಾಗ ಈ ರೀತಿ ಉಪ್ಪನ್ನು ತಂದು ಭಕ್ತರು ದೇವರಿಗೆ ಅರ್ಪಿಸ್ತಾರೆ. ಅದ್ರ ಸುತ್ತಲೂ ಅಷ್ಟೇನೆ ಎಷ್ಟೊಂದು ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ, ಅಂದ್ರೆ ಅಷ್ಟೊಂದು ಹರಕೆ ತೆಂಗಿನಕಾಯಿಗಳನ್ನ ಕಟ್ಟಿದ್ದಾರೆ. ಇದು ಬಸವ ಗದ್ದಿಗೆ, ಬಸವನಿಗೆ ತಮ್ಮ ಹರಕೆ ಈಡೇರೋದಕ್ಕೆ ಹಣದ ಕಾಣಿಕೆಯಾಗಿ ಕಟ್ಟಿದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ತೆಂಗಿನಕಾಯಿಗಳು, ಅಂದ್ರೆ ಅಷ್ಟೊಂದು ಹರಕೆ ತೆಂಗಿನಕಾಯಿಗಳು, ಸುತ್ತಲೂ ಹರಕೆ ತೆಂಗಿನಕಾಯಿಗಳೇ ಇದ್ದಾವೆ. ಎಲ್ಲಿ ನೋಡಿದ್ರು ಹರಕೆ ತೆಂಗಿನಕಾಯಿಗಳು. ಮತ್ತೆ ಹೊಸದಾಗಿ ಕಟ್ತೀನಪ್ಪ ಅನ್ನೋರಿಗೆ ಜಾಗನೇ ಇಲ್ಲ, ಹುಡುಕಾಡ್ತಾ ಇರ್ತಾರೆ. ನೋಡಿ ಅಷ್ಟೊಂದು ತೆಂಗಿನಕಾಯಿಗಳಿದಾವೆ ಇಲ್ಲಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇಲ್ಲಿ ಬಸ್ ಫೆಸಿಲಿಟಿ ಇಲ್ಲ, ಬಸ್ ಫೆಸಿಲಿಟೀಸ್ ಇದೆ, ಅಂದ್ರೆ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ದೂರ ನಿಲ್ಲಿಸ್ತಾರೆ, ಅಲ್ಲಿಂದ ನಡ್ಕೊಂಡ್ ಬರ್ಬೇಕು.